ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ, ಮಂಗಳೂರು ಸ್ಟೈಲಲ್ಲಿ ಯಾವ ರೀತಿಯಾಗಿ ನೀರು ದೋಸೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಿದ್ದೀನಿ. ಹಾಗೆಯೇ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸಿ ಒಂದು 5ರಿಂದ 6 ಟೈಮು ನೀಟಾಗಿ ಅಕ್ಕಿನ ತೊಳಿಬೇಕಾಗತ್ತೆ. ಈ ಥರ ತೊಳೆಯೋದ್ರಿಂದ ನಮಗೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಇದನ್ನು ಅಕ್ಕಿ ಮುಳುಗುವಷ್ಟು ತಿರ್ಗಾ ನಾವಿಲ್ಲಿ ನೀರನ್ನ ಹಾಕಿ ಓವರ್ ನೈಟು ಇದನ್ನು ನೆನೆಯೋಕೆ ಹಾಗೆ ಬಿಡಬೇಕಾಗತ್ತೆ. ಟೈಮ್ ಇಲ್ಲ ಅಂದರೆ ನೀವು 7 to 8 ಅವರ್ಸು ನೆನೆಸಿದರೆ ಸಾಕಾಗತ್ತೆ. ನೋಡಿ, ನಾನಿಲ್ಲಿ ನೈಟೆಲ್ಲ ನೆನೆಸಿದ ಮೇಲೆ ಮಾರ್ನಿಂಗ್ ತೋರಿಸ್ತಿದ್ದೀನಿ. ನಮಗೆ ಅಕ್ಕಿ ಎಲ್ಲ ನೀಟಾಗಿ ನೆಂದಿದೆ. ನೀವಿಲ್ಲಿ ನೋಡ್ತಿರ್ಬೋದು ಅಕ್ಕಿ ಕೂಡ ನಮಗೆ ಎಷ್ಟು ವೈಟಾಗಿದೆ ಅಂತ. ದೋಸೆನೂ ನಮಗೆ ಹಾಗೇ ವೈಟಾಗಿ ಬರುತ್ತೆ. ಇವಾಗ ನಾವಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಳ್ಳೋಣ. ನಾನಿಲ್ಲಿ ನೀರನ್ನ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಮಿಕ್ಕಿರುವಂತಹ ರೈಸ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ ರೈಸ್ ಹಾಕೋದ್ರಿಂದ ದೋಸೆ ಇನ್ನೂ ಸ್ವಲ್ಪ ಮೃದುವಾಗಿ ಬರುತ್ತೆ. ನಂತರ ನಾನು ಕಟ್ ಮಾಡಿರುವಂತಹ ಹಸಿ ತೆಂಗಿನಕಾಯಿ ಸ್ಲೈಸಸ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ರುಬ್ಕೊಳ್ಳೋಣ. ನೋಡಿ, ಇಷ್ಟು ತರಿ ಆದಮೇಲೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಅಳತೆಗೆ. ಇವಾಗ ನೀವಿಲ್ಲಿ ನೋಡ್ತಿರ್ಬೋದು ನಮಗಿಲ್ಲಿ ಆಲ್ಮೋಸ್ಟ್ ಬ್ಯಾಟರು ರೆಡಿಯಾಗಿದೆ. ಇಷ್ಟು ಸಣ್ಣ ಆದರೆ ಸಾಕು, ತರಿಯಾಗಿ ರುಬ್ಬೋದೇನು ಬೇಡ. ಇವಾಗ ನಾವು ಈ ಹಿಟ್ಟನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆಯೇ ನಾನು ಇದಕ್ಕೆ ತಿರ್ಗಾ 1 ಬೌಲ್ ಆಗುವಷ್ಟು ನೀರನ್ನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಟೋಟಲಾಗಿ 1 ಬೌಲ್ ನೆನೆಸಿರುವಂಥ ಅಕ್ಕಿಗೆ ಸೇಮ್ ಅಳತೆಲೆ 2 ಬೌಲ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವಿಲ್ಲಿ ನೋಡ್ತಿರ್ಬೋದು ನಮಗಿಲ್ಲಿ ಬ್ಯಾಟರ್ ರೆಡಿ ಆಯಿತು. ಹಾಗೆಯೇ ತವ ಕೂಡ ರೆಡಿಯಾಗಿದೆ. ನಾನು ಮೊದಲಿಗೆ ನಾನ್ ಸ್ಟಿಕ್ಕಲ್ಲಿ ದೋಸೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಿಮ್ಗೆ ದೋಸೆ ಬಂದುಬಿಡುತ್ತೆ. ಅಂಟ್ಕೊಳ್ಳುತ್ತೆ ಅನ್ನೋ ಚಾನ್ಸಸ್ ಏನೂ ಇರಲ್ಲ. 1-2 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ. ದೋಸೆ ಉಯ್ಯೋವಾಗ ನೀವು ಹೈ ಫ್ಲೇಮಲ್ಲೇ ಇಟ್ಕೊಬೇಕಾಗತ್ತೆ. ಇವಾಗ ನೀವಿಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟ್ ನಮಗಿಲ್ಲಿ ನೀರು ದೋಸೆ ರೆಡಿ ಆಗಿದೆ. ಇವಾಗ ಇದನ್ನು ಸರ್ವ್ ಕೂಡ ಮಾಡ್ಕೊಬೋದು. ನಂತರ ನಾನಿಲ್ಲಿ ಮನೇಲಿರುವಂತಹ ಬೇರೆ ತವಾದ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಹಾಕೋಕ್ಕೂ ಮುಂಚೆ ಈರುಳ್ಳಿಯಿಂದ ಸ್ವಲ್ಪ ಆಯಿಲ್ನ ಹಚ್ಬಿಟ್ಟು ಆ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನಂತರ ನಾವಿಲ್ಲಿ ದೋಸೆನ ಉಯ್ಕೊಳ್ಳೋಣ. ನಿಮಗೆ ಎಷ್ಟು ದೊಡ್ಡ ದೋಸೆ ಬೇಕೋ ನೀವು ಅಷ್ಟು ದೊಡ್ಡ ದೋಸೆನೂ ಹಾಕ್ಕೊಬಹುದು. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದರೆ ನಮಗಿಲ್ಲಿ ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟು ಈಸಿಯಾಗಿ ನಮಗೆ ನೀರು ದೋಸೆ ಬರ್ತಿದೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಾವು ನೀರು ದೋಸೆನ ಮಾಡೋದು ಅಂತ. ಹಾಗಿದ್ರೆ ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.